ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಜ್ಯ ರಾಜಕಾರಣದ ಮಟ್ಟಿಗೆ ಕುತೂಹಲ ಮೂಡಿಸಿದ್ದ ವಿಚಾರ. ಸಿಎಂ ಹಾಗೂ ಡಿಸಿಎಂ ನಡುವಿನ ಉಪಹಾರ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಹಾಗಿದ್ರೆ ಇವತ್ತು ಏನೇನಾಯಿತು? ನಾಯಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ನಾಯಕರ ರಿಯಾಕ್ಷನ್ ಹೇಗಿತ್ತು ತೋರಿಸ್ತೀವಿ ನೋಡಿ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿ ದೆಹಲಿಗೆ ಹಾರಬೇಕಿತ್ತು. ಆದರೆ ಎರಡೆರಡು ಬಾರಿ ಬುಕ್ ಮಾಡಿದ್ದ ಟಿಕೆಟ್ ಅನ್ನ ಡಿಕೆ ಕ್ಯಾನ್ಸಲ್ ಮಾಡಿದ್ರು. ಈ ಬಗ್ಗೆ ವರದಿ ಪ್ರಸಾರ ಮಾಡಿದ್ದ ಟಿವಿ9 ದೊಡ್ಡ ಬೆಳವಣಿಗೆಯೊಂದರ ಸುಳಿವು ಕೊಟ್ಟಿತ್ತು. ಇದರಂತೆಯೇ ಹೈಕಮಾಂಡ್ ನಾಯಕರು ಕೊಟ್ಟ ಸೂಚನೆ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಡಿಕೆಗೆ ಕರೆ ಮಾಡಿ ಬೆಳಗ್ಗೆ ತಿಂಡಿಗೆ ಬಾರಪ್ಪ ಅಂತ ಕರೆದು ಬಿಟ್ಟಿದ್ರು. ಕುರ್ಚಿ ಕಾಳಗದ ನಡುವಿನ ಈ ಬೆಳವಣಿಗೆ ಕೈಪಾಳೆಯದಲ್ಲಿನ ಅತ್ಯಂತ ಮಹತ್ವದ ಬೆಳವಣಿಗೆ. ವರಿಷ್ಠರ ಅಣತಿಯಂತೆ ಉಭಯ ನಾಯಕರು ಜೊತೆಗೂಡಿ ಉಪಹಾರ ಸೇವನೆ ಮಾಡೋ ಮೂಲಕ ನಾವು ಒಗ್ಗಟ್ಟಾಗಿದ್ದೇವೆ ಎನ್ನುವ ಸಂದೇಶವನ್ನ ಸಾಂಕೇತಿಕವಾಗಿ ರವಾನಿಸಿದ್ರು. ನಿಗದಿಯಂತೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಡಿಕೆ ಬೆಳಗ್ಗೆ ಬಂದಿದ್ರು. ಬಂಡೆಯನ್ನ ಟಗರು ಆತ್ಮೀಯವಾಗಿ ಸ್ವಾಗತಿಸಿತು. ಇಬ್ಬರ ನಡುವಿನ ಮಾತುಕತೆಯನ್ನ ಅದೆಷ್ಟರ ಮಟ್ಟಿಗೆ ಈ ನಾಯಕರು ಗುಟ್ಟಾಗಿ ಇಟ್ಟಿದ್ರು ಅಂದ್ರೆ, ಸಿಎಂ ಕಾವೇರಿ ನಿವಾಸದಲ್ಲಿ ಎಷ್ಟು ಸಿಬ್ಬಂದಿ ಬೇಕೋ ಅಷ್ಟೇ ಜನರನ್ನ ಇರಿಸಿಕೊಳ್ಳಲಾಗಿತ್ತು. ಸಿದ್ದರಾಮಯ್ಯ, ಡಿಕೆ ಮತ್ತು ಪೊನ್ನಣ್ಣ ಬಿಟ್ರೆ ಮತ್ಯಾರೂ ಕೂಡ ತಿಂಡಿ ಮಾಡೋ ರೂಮ್ನಲ್ಲೇ ಇರಲಿಲ್ಲ. ತಿಂಡಿಯಾದ ಬಳಿಕವೂ ಪೊನ್ನಣ್ಣ ಇಬ್ಬರ ಮಾತುಕತೆ ನಡುವೆ ಇರಲಿಲ್ಲ ಎನ್ನಲಾಗಿದೆ. ಉಪಹಾರ ಹಾಗೂ ಗುಪ್ತ ಚರ್ಚೆಯ ಬಳಿಕ ಇಬ್ಬರು ನಾಯಕರು ನಸುನಗುತ್ತಲೇ ಹೊರಗೆ ಬಂದರು. ಕುರ್ಚಿ ಕಾಳಗವನ್ನ ಎಳೆದಾಡ್ತಿರೋ ಸ್ವಪಕ್ಷ ಹಾಗೂ ಟೀಕಿಸುತ್ತಿರುವ ವಿಪಕ್ಷಗಳ ನಾಯಕರಿಗೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಎನ್ನುವ ಸಂದೇಶ ರವಾನಿಸಿದ್ರು. ಅವರಿಬ್ಬರು ಮಾತಾಡ್ಲಿಕ್ಕೋಸ್ಕರ ಇವತ್ತು ಸಭೆ ಇತ್ತು. ತಿಂಡಿಗೆ ಇದ್ದಾಗ ನಾನು ಅಲ್ಲಿದ್ದರಿಂದ ತಿಂಡಿ ಮಾಡೋದಕ್ಕೆ ಸೌಜನ್ಯಕ್ಕೆ ನಾನು ತಿಂಡಿಗೆ ಸೇರಿಸ್ಕೊಂಡ್ರು ಅಷ್ಟೇ. ನಂತರ ಅವರು ಚರ್ಚೆ ಮಾಡಿದ್ದಾರೆ. ಚರ್ಚೆಯಲ್ಲಿ ಏನ್ ನಡೆದಿದೆ ಅಂತ ಹೇಳಿ ಅವ್ರು ಈಗಾಗಲೇ ಸುದೀರ್ಘವಾಗಿ ತಮಗೆಲ್ಲ ತಿಳಿಸಿದ್ದಾರೆ. ಡೆಲ್ಲಿ ಹೋಗುವಂತದ್ದು ಇಲ್ಲ, ಡೆಲ್ಲಿಗೆ ಹೋಗೋ ಕಾರ್ಯಕ್ರಮ ಇಲ್ಲ. ಈಗ ಬೆಳಗಾಂ ಅಂತ ಕಾರ್ಯಕ್ರಮ ಇವಾಗಿಲ್ಲ. ಈಗ ಎಲ್ಲ ಚರ್ಚೆ ಕೂಡ ಬೆಳಗಾಂ ಅಧಿವೇಶನ ಯಾವ ರೀತಿ ನಡೀಬೇಕು ಅಂತ. ಬ್ರೇಕ್ಫಾಸ್ಟ್ ಮೂಲಕ ಗೊಂದಲ ನಿವಾರಣೆ ಆಗಲಿದೆ ಎನ್ನುವ ಗಾಢವಾದ ನಂಬಿಕೆ ಕೈಪಾಳೆಯದ್ದಾಗಿದೆ. ಪರಿಸ್ಥಿತಿ ತಿಳಿಯಾಗಲಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಹೈಕಮಾಂಡ್ ನಿರ್ದೇಶನ ಮೇಲೆ ಮಾಡ್ತಿದ್ದಾರೆ. ಇದಾದ್ಮೇಲೆ ಡೆಲ್ಲಿಗೆ ಹೋದ್ರೆ ಹೋಗ್ಬೋದು. ಇದೇ ಹೇಳಿಲ್ಲ, ವಾತಾವರಣ ತಿಳಿಯಾಗಬೇಕು, ಸರಿ ಆಗಬೇಕು, ಸರ್ಕಾರ ಸುಗಮವಾಗಿ ನಡಿಬೇಕು, ಪಕ್ಷ ಕೂಡ ಗೊಂದಲ ವಾತಾವರಣದಲ್ಲಿದೆ. ಇದೆಲ್ಲ ತಿಳಿಯಾಗಲಿಕ್ಕೆ ಇದು ಭೇಟಿ ಅವಶ್ಯಕತೆ ಇದೆ. ಅವರು ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು. ನಮ್ಮನ್ನೇನೇನು ಹೇಳ್ತೀರಾ ಅಂದ್ರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ, ಏನೂ ಇಲ್ಲ. ಅವರು ನಮ್ಮನ್ನೇನು ಕರೆದಿಲ್ಲ. ಇನ್ನು ಸಿಎಂ ಡಿಸಿಎಂ ನಡುವಿನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ವಿಪಕ್ಷಗಳು ವ್ಯಂಗ್ಯವಾಡಿವೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಕಾಂಗ್ರೆಸ್ ನಾಯಕರ ಕಾಲೆಳೆದಿದ್ದಾರೆ. ಡ್ರಾಮಾ ಇಸ್ ಗೋಯಿಂಗ್ ಆನ್. ಅಲ್ಟಿಮೇಟ್ ಡ್ರಾಮಾ ಫೈನಲ್ ಸ್ಟೇಜ್. ವಾಟ್ ವಿಲ್ ಇಟ್ ವಿಲ್ ಕಮ್? We are eagerly waiting. Drama is going on. Ultimate drama final stage. What will it will come? We are eagerly waiting. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಅದು ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ. ಅವ್ರ ರಿಲೇಶನ್ಶಿಪ್ ಬ್ರೇಕ್ ಆಗಿದೆ. ಬ್ರೇಕ್ ಆಗಿದ್ದು ರಿಲೇಶನ್ಶಿಪ್ ಒಂದು ಬ್ರೇಕ್ಫಾಸ್ಟ್ ಅಲ್ಲಿ ಸರಿ ಹೋಗುತ್ತಾ? ಇದು ಅವರಿಬ್ಬರ ಮಧ್ಯದಲ್ಲೇ ಸಮಸ್ಯೆ ಇರೋದ್ರಿಂದ ಅವರಿಬ್ಬರೇ ತೀರ್ಮಾನ ಮಾಡ್ಲಿಕ್ಕಾಗಲ್ಲ. ದೆಹಲಿಯಲ್ಲಿ ಬಂಡೆ ಬ್ರದರ್ ಡಿಕೆ ಸುರೇಶ್ ಬ್ರೇಕ್ಫಾಸ್ಟ್ ಮೂಲಕ ಎಲ್ಲದಕ್ಕೂ ಇತಿಶ್ರೀ ಹಾಡಲಾಯ್ತಾ ಅನ್ನುವ ಪ್ರಶ್ನೆಗೆ ಕಾಲವೇ ಉತ್ತರಿಸಲಿದೆ. ಆದರೆ ಕುರ್ಚಿ ಸುತ್ತಲಿನ ನಾಯಕರ ನಿಗೂಢ ನಡೆಗಳು ಮಾತ್ರ ಮುಂದುವರಿಯುತ್ತಲೇ ಇವೆ. ಈ ನಡುವೆ ಬಂಡೆ ಬ್ರದರ್ ಡಿಕೆ ಸುರೇಶ್ ದೆಹಲಿಗೆ ತೆರಳಿದ್ದು ವರಿಷ್ಠರ ಭೇಟಿಗೆ ಯತ್ನಿಸ್ತಾ ಇದ್ದಾರೆ. ಪಕ್ಷದ ವರಿಷ್ಠರು ಏನಾದ್ರು ಅವಕಾಶ ಕೊಟ್ಟರೆ ಅವ್ರನ್ನ ಭೇಟಿ ಮಾಡ್ತೀವಿ. ಇಲ್ಲ, ಯಾರು ಇನ್ನ ಕೇಳಿಲ್ಲ. ಈಗ ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಬಹುಶಃ ಯಾರು ಸಿಗೋದಿಲ್ಲ. ಆದ್ರೂ ನಾನು ಇಲ್ಲೇ ಇದ್ದೀನಲ್ಲ, ಹಾಗಾಗಿ ಪ್ರಯತ್ನ ಮಾಡ್ತೀನಿ. ಸಿಕ್ಕಿದ್ರೆ ಭೇಟಿ ಮಾಡಿ ತಮ್ಮನ್ನ ಏನ್ ನಡೀತು ಅನ್ನೋದನ್ನ ತಿಳಿಸ್ತೀನಿ. ಮತ್ತೊಂದು ಕಡೆ ಮೈಸೂರಿನ ಚಂದ್ರಮೌಳೇಶ್ವರ ದೇಗುಲದಲ್ಲಿ ಡಿಕೆ ಪರ ಒಕ್ಕಲಿಗ ಸಮುದಾಯ ವಿಶೇಷ ಪೂಜೆ ಸಲ್ಲಿಸಿದೆ. ಪೂಜೆ ಬಳಿಕ ಮೈಸೂರಿನಲ್ಲಿ ಪ್ರಮುಖ ಮಾರ್ಗಗಳಲ್ಲಿ ಬೈಕ್ ರ್ಯಾಲಿ ನಡೆಸಿದೆ. ಇತ್ತ ಶಿವಮೊಗ್ಗದಲ್ಲಿಯೂ ಸಿಎಂ ಸಿದ್ದರಾಮಯ್ಯ ಪರ ಕೋಟೆ ಆಂಜನೇಯ ದೇಗುಲದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗಿದ್ದು ಕ್ಷೀರಾಭಿಷೇಕ ನೆರವೇರಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.